Namaste, dear learners. I am Basavaraj Bilgi, Assistant Professor of English, GFGC Yarigatti. Today we will discuss a lesson called Water, the Elixir of Life, which is written by Sir C.V. Raman. And the present lesson is prescribed for BSc first semester, Rani Chennamma University, Belagavi. C.V. Raman was the Nobel Prize winner in the year 1930. He got Nobel Prize for his work in physics on the scattering of light, and it was he who discovered the Raman effect. C.V. Raman was the first person to investigate the harmonic nature of the sound of the Indian drums such as the tabla and mridangam. In the year 1934, he becomes the director of the newly established Indian Institute of Science in Bangalore. In the year 1947, he was appointed as the first national professor by the new government of independent India. Now we will discuss the lesson in detail. The present essay, Water, the Elixir of Life, discusses how mankind has been in search of an imaginary elixir of life. C.V. Raman says, humankind is always in search of an imaginary elixir of life, but mankind is not successful in finding the elixir of life. The elixir of life means the divine Amrita. ಮಾನವ ಇತಿಹಾಸದ ಪುಟಗಳನ್ನು ನಾವು ತೆರೆದು ನೋಡಿದಾಗ ಮಾನವ ಯಾವಾಗಲೂ ಒಂದು ರೀತಿಯಾದಂತಹ ಅಮೃತದ ಹುಡುಕಾಟದಲ್ಲಿಯೇ ತೊಡಗಿಕೊಂಡಿದ್ದಾನೆ. ಆ್ಯಂಡ್ the man thought that the imaginary elixir, the Amrita, will bring immortality to human beings on earth. ಮಾನವನಿಗೆ ಅಜರಾಮರವಾದಂತಹ ಒಂದು ಸ್ಥಾನವನ್ನು ಈ ಅಮೃತ ಕೊಡುತ್ತದೆ ಅನ್ನುವಂತಹ ನಂಬಿಕೆಯಲ್ಲಿ ಮಾನವ ಇತಿಹಾಸದಕ್ಕೂ ಕೂಡ ಈ ರೀತಿಯ ಅಮೃತದ ಹುಡುಕಾಟದಲ್ಲಿ ತೊಡಗಿಕೊಂಡಿದ್ದಾನೆ. But according to C.V. Raman, the elixir of life is nothing but water. Raman says, ಮನುಷ್ಯ ಹುಡುಕ್ತಿರುವಂತಹ ಅಮೃತ ಅದು ಬೇರಾವುದೇ ಅಲ್ಲ, ಅದು ನೀರು ಅಂತ ಅವರು ಹೇಳ್ತಾರೆ. He says, water is the single liquid on earth which can change the entire scene of human history. ಮಾನವನ ಇತಿಹಾಸವನ್ನು ಸಂಪೂರ್ಣವಾಗಿ ಬದಲಿ ಮಾಡುವಂತಹ ಶಕ್ತಿ ಯಾವುದಾದರೂ ಒಂದು ಲಿಕ್ವಿಡ್ಗೆ ಇರೋದಾದರೆ ಅದು ನೀರು ಮಾತ್ರ ಅಂತ C.V. ರಾಮನ್ ಅವರು ಹೇಳ್ತಾರೆ. ರಾಮನ್ ರಿಮೆಂಬರ್ಸ್ ದಟ್ he was standing on the line which separates the Libyan desert from the valley of the Nile in Egypt. Once C.V. Raman visited Egypt, and on his journey he stood between two extremities of nature. On the one side there was a desert, and on the other side there was the river Nile. One side was covered with sand and without speck of green or a single living thing. One side there was no life at all. ಇನ್ನು ಮರುಭೂಮಿಯಲ್ಲಿ ಒಂದು ಸಣ್ಣ ಜೀವಿಯೂ ಕೂಡ C.V. ರಾಮನ್ ಅವರಿಗೆ ಕಾಣುವುದಿಲ್ಲ. ಬಟ್ ಆನ್ ದಿ ಅದರ್ ಸೈಡ್ ದೇರ್ ವಾಸ್ ಒನ್ ಆಫ್ ದ ಗ್ರೇಟೆಸ್ಟ್, ಮೋಸ್ಟ್ ಫರ್ಟೈಲ್ ಆ್ಯಂಡ್ ಡೆನ್ಸ್ಲಿ ಪಾಪ್ಯುಲೇಟೆಡ್ ಏರಿಯಾಸ್. ನೈಲ್ ನದಿ ಮತ್ತು ಲಿಬಿಯನ್ ಡೆಸರ್ಟ್, ಲಿಬಿಯಾದ ಮರುಭೂಮಿಯ ಮಧ್ಯೆ ನಿಂತುಕೊಂಡು C.V. ರಾಮನ್ ಅವರು ಎರಡು ದಿಕ್ಕುಗಳ ಕಡೆ ನೋಡ್ತಾರೆ. ಒಂದು ಕಡೆ ಯಾವುದೇ ಜೀವ ಇರದೇ ಇರುವಂತಹ ಒಂದು ಪ್ರದೇಶ ಕಂಡು ಬಂದರೆ ಮತ್ತೊಂದು ಬದಿಗೆ
ಫುಲ್ಲಾಗಿ ಗ್ರೀನರಿ ಇರುವಂತಹ ಹಚ್ಚ ಹಸಿರಿನಿಂದ ಕೂಡಿದಂತಹ ನಾಡು, ಆನಂತರ ಜನಸಂಖ್ಯೆ ಅತಿ ಹೆಚ್ಚು ಇರುವಂತಹ ಪ್ರದೇಶಗಳನ್ನು ಅವರು ನೋಡ್ತಾರೆ. ಆ್ಯಂಡ್ the area at the river Nile was teeming with life and vegetation. ನೈಲ್ ನದಿಯ ಬದಿಯ ಮೇಲೆ ಜೀವ ಸಂಕುಲ ಬೆಳೆದು ನಿಂತಿದೆ. ಅದೇ ರೀತಿ ಹಚ್ಚ ಹಸಿರಾಗಿರುವಂತಹ ಕಾಡುಗಳು, ಗಿಡ ಮರ, ಬೆಟ್ಟ ಗುಡ್ಡಗಳು, ಪ್ರಾಣಿ ಪಕ್ಷಿ, ಮನುಷ್ಯರು ಕೂಡ ಬಹಳ ಜನ ಇದ್ದಾರೆ. ಆದರೆ ಲಿಬಿಯನ್ ಡೆಸರ್ಟ್, ಯಾವ ಮರುಭೂಮಿ ಇದೆಯಲ್ಲ, ಆ ಮರುಭೂಮಿಯ ಮೇಲೆ ಒಂದು ಸಣ್ಣದಾದಂತಹ ಒಂದೇ ಒಂದು ಜೀವ ಅವರಿಗೆ ಕಾಣ್ತಾ ಇಲ್ಲ. ಈ ವ್ಯತ್ಯಾಸಕ್ಕೆ, ಭೂಮಿಯ ಮೇಲೆಯೇ ಇರುವಂತಹ ಈ ವ್ಯತ್ಯಾಸಕ್ಕೆ ಕಾರಣ ಏನು ಅಂತ ಸಿ ವಿ ರಾಮನ್ ಅವರು ವಿಚಾರ ಮಾಡಿದಾಗ, he finds that the only thing which made the difference was water. ಒಂದೇ ಪ್ರದೇಶದ ಭೂಮಿಯಲ್ಲಿ ಎರಡು ರೀತಿಯ ವೈಶಿಷ್ಟ್ಯವನ್ನು ನೋಡುವುದಕ್ಕೆ ಕಾರಣ ಯಾವುದು ಅಂತಂದರೆ ಅದು ನೀರು ಅಂತ ಸಿ ವಿ ರಾಮನ್ ಅವರು ಹೇಳ್ತಾರೆ. ಇಟ್ ವಾಸ್ ದ ವಾಟರ್ ಆಫ್ ರಿವರ್ ನೈಲ್. ನೈಲ್ ನದಿಯಲ್ಲಿ ಹರಿಯುವಂತಹ ನೀರು ಒಂದು ಪ್ರದೇಶದಲ್ಲಿ ಸಂಪೂರ್ಣವಾದಂತಹ ಹಚ್ಚ ಹಸಿರಿನಿಂದ ಜಗವನ್ನು, ಭೂಮಿಯನ್ನು ಕಂಗೊಳಿಸ್ತಾ ಇದೆ. ಇನ್ನೊಂದು ಬದಿಗೆ ನೀರೇ ಇಲ್ಲದೆ ಇರುವಂತಹ ಪ್ರದೇಶದಲ್ಲಿ ಎಲ್ಲ ಮರಗಳು, ಪ್ರಾಣಿಗಳು ಅಥವಾ ಅಲ್ಲಿರುವಂತಹ ಮಣ್ಣು ಕೂಡ ಸತ್ತು ಹೋಗಿರುವ ರೀತಿ ಅವರಿಗೆ ಕಾಣ್ತದೆ. ಜಿಯೋಲಜಿಸ್ಟ್ ಟೆಲ್ಸ್ ದಟ್ ದ ಎಂಟೈರ್ ಸಾಯಿಲ್ ಆಫ್ ರಿವರ್ ನೈಲ್ ಈಸ್ ದ ಕ್ರಿಯೇಷನ್ ಆಫ್ ದ ರಿವರ್ ಇಟ್ ಸೆಲ್ಫ್. ಜಿಯೋಲಜಿಸ್ಟ್ಗಳ ಪ್ರಕಾರ, ಭೂಗರ್ಭಶಾಸ್ತ್ರಜ್ಞರ ಪ್ರಕಾರ ನೈಲ್ ನದಿಯ ದಂಡೆಗಳು ಅಷ್ಟು ಫಲವತ್ತಾಗುವುದಕ್ಕೆ ಕಾರಣ ನೈಲ್ ನದಿಯಲ್ಲಿ ಹರಿದು ಬರುವಂತಹ ಫಲವತ್ತಾದಂತಹ ಮಣ್ಣು ಅನ್ನುವುದೇ ಎಲ್ಲ ಭೂಗರ್ಭಶಾಸ್ತ್ರಜ್ಞರ ಅಭಿಮತವಾಗಿದೆ ಅಂತ ಸಿ ವಿ ರಾಮನ್ ಅವರು ಹೇಳ್ತಾರೆ. ಆ್ಯಂಡ್ ಹಿ ಸೇಸ್ ದ ರಿವರ್ ನೈಲ್ ಈಸ್ ದ ರೀಸನ್ ಫಾರ್ ಏನ್ಸಿಯಂಟ್ ಸಿವಿಲೈಜೇಷನ್ ದಟ್ ವಾಸ್ ಕ್ರಿಯೇಟೆಡ್ ಆ್ಯಂಡ್ ಸಸ್ಟೈನ್ಡ್ ಬೈ ದ ಲೈಫ್ ಗಿವಿಂಗ್ ವಾಟರ್ ಆಫ್ ದ ನೈಲ್. ಬಿಕಾಸ್ ಆಫ್ ದ ನೈಲ್ ರಿವರ್, ಹ್ಯೂಮನ್ ಸಿವಿಲೈಜೇಷನ್ ಗಾಟ್ ಬರ್ತ್ ಆನ್ ದ ಬ್ಯಾಂಕ್ಸ್ ಆಫ್ ದ ರಿವರ್ ನೈಲ್. ನೈಲ್ ನದಿಯಲ್ಲಿ ಹರಿಯುವಂತಹ ನೀರು ಮಾನವನ ನಾಗರಿಕತೆಯ ಉಗಮಕ್ಕೂ ಕೂಡ ಕಾರಣ ಆಯಿತು ಅಂತ ಸಿ ವಿ ರಾಮನ್ ಅವರು ಹೇಳ್ತಾರೆ. ಆ್ಯಂಡ್ ಬೈ ದಿಸ್ ವಿ ಕ್ಯಾನ್ ಅಂಡರ್ಸ್ಟ್ಯಾಂಡ್ ಹೌ ಮಚ್ ಇಂಪಾರ್ಟೆಂಟ್ ಈಸ್ ವಾಟರ್ ಇನ್ ಅವರ್ ಲೈಫ್. ನೀರು ಎಷ್ಟು ಪ್ರಾಮುಖ್ಯತೆಯನ್ನು ಪಡಿತದೆ ಅನ್ನುವಂತಹ ವಿಚಾರಗಳನ್ನು ನಮಗೆ ತಿಳಿಸ್ಕೊಡ್ತಾರೆ. ಫಾರ್ಗೆಟ್ಫುಲ್ನೆಸ್ ಆಫ್ ಹ್ಯೂಮನ್ ಬೀಯಿಂಗ್ಸ್. ನೆಕ್ಸ್ಟ್ ಪಾಯಿಂಟ್ ಈಸ್ ಫಾರ್ಗೆಟ್ಫುಲ್ನೆಸ್ ಆಫ್ ಹ್ಯೂಮನ್ ಬೀಯಿಂಗ್ಸ್. ಮನುಷ್ಯ ಯಾವಾಗಲೂ ಯಾವ ವಸ್ತು ಫ್ರೀಯಾಗಿ ಸಿಗ್ತದೆ ಆ ವಸ್ತುವನ್ನು ನಾವು ಭಾಳ ಈಸಿಯಾಗಿ ತೆಗೆದುಕೊಂಡು ಬಿಡ್ತೀವಿ. ದಟ್ಸ್ ವೈ ಸಿ ವಿ ರಾಮನ್ ಸೇಸ್ ವಿ ಟೇಕ್ ಗ್ರಾಂಟೆಡ್ ದಿಸ್ ಕಾಮನ್ ಸಬ್ಸ್ಟೆನ್ಸ್ ಇನ್ ಎವ್ರಿಡೇ ಲೈಫ್. ನಮ್ಮ ದಿನನಿತ್ಯದ ಜೀವನದಲ್ಲಿ ನಾವು ಬಳಸುವಂತಹ ನೀರಿಗೆ ನಾವು ಭಾಳಷ್ಟು ಪ್ರಾಮುಖ್ಯತೆಯನ್ನು ಕೊಡುವುದಿಲ್ಲ ಅಂತ ಸಿ ವಿ ರಾಮನ್ ಅವರು ಹೇಳ್ತಾರೆ. ಆ್ಯಂಡ್ ಹ್ಯೂಮನ್ ಬೀಯಿಂಗ್ಸ್ ಫಾರ್ಗೆಟ್ ದಟ್ ವಾಟರ್ ಈಸ್ ದ ಮೋಸ್ಟ್ potent and wonderful thing on the earth. It has played a very important role in shaping the course of Earth's history. ಆದರೆ ಸಿ ವಿ ರಾಮನ್ ಅವರು ಹೇಳ್ತಾರೆ, ಮ್ಯಾನ್ ಹ್ಯಾಸ್ ಫರ್ಗಾಟನ್ ದಟ್ ಒನ್ ಆಫ್ ದ potent and wonderful thing that had happened on earth is nothing but water. ದೇವರ ಸೃಷ್ಟಿಯಲ್ಲಿ ಅತಿ ಸುಂದರವಾದಂತಹ ಮತ್ತು ಬಹಳ ಶಕ್ತಿಯುತವಾದಂತಹ ಏನಾದರೂ ವಸ್ತು ನಿರ್ಮಾಣ ಆಗಿತ್ತು ಅಂದರೆ ಅದು ನೀರು ಅಂತ ಸಿ ವಿ ರಾಮನ್ ಅವರು ಹೇಳ್ತಾರೆ. ಆ್ಯಂಡ್ ಹಿ ಸೇಸ್ ವಾಟರ್ ಹ್ಯಾಸ್ ಪ್ಲೇಡ್ ಆ್ಯನ್ ಇಂಪಾರ್ಟೆಂಟ್ ರೋಲ್ ಇನ್ ಅರ್ತ್ಸ್ ಹಿಸ್ಟ್ರಿ. ಈ ಭೂಮಿಯ ಇತಿಹಾಸದಲ್ಲಿ, ಮಾನವನ ಇತಿಹಾಸದಲ್ಲಿ ನೀರು ಒಂದು ಪ್ರಮುಖ ಪಾತ್ರವನ್ನು ವಹಿಸಿದೆ ಅಂತ ಸಿ ವಿ ರಾಮನ್ ಅವರು ಹೇಳ್ತಾರೆ. ಆ್ಯಂಡ್ ಹಿ ಸೇಸ್ water continues to play the leading role in drama of life on earth. ಹಿಂದೆ ಮಾತ್ರ ಅಲ್ಲ, ಮುಂದೆ ಬರುವಂತಹ ದಿನಗಳಲ್ಲಿಯೂ ಕೂಡ ನೀರು ಮಾನವನ ಇತಿಹಾಸದಲ್ಲಿ ಒಂದು ಪ್ರಮುಖ ಪಾತ್ರವನ್ನು ವಹಿಸ್ತದೆ ಅನ್ನುವಂತಹ ವಿಚಾರಗಳನ್ನು ಹೇಳ್ತಾರೆ. He says
nothing can add so much to the beauty of the countryside as water. ಮನುಷ್ಯ ನೀರನ್ನು ಕಂಡರೆ ಭಾಳಷ್ಟು ಸಂತೋಷವನ್ನು ಪಡ್ತಾನೆ. ಆ್ಯಂಡ್ ವಾಟರ್ ಆ್ಯಡ್ಸ್ ಬ್ಯೂಟಿ ಟು ವಿಲೇಜಸ್, ಬ್ಯೂಟಿ ಟು ಅ ಪ್ಲೇಸ್ ಅಂತ ಸಿ ವಿ ರಾಮನ್ ಸೇಸ್. In South India, the rain-fed tanks are very common. They are shallow, but the bottom of the tank is not visible due to silt-laden water. These tanks play a vital role in South Indian agriculture. Much of rice is grown under them. Then C.V. Raman talks about the agricultural system of South India. The southern part of India depends much on the rain for its agriculture, and he says there are lot of tanks, ನಾವೇನು ಕೆರೆಗಳಂತ ಕರಿತೀವಲ್ಲ, ಮಳೆಯ ನೀರನ್ನು ಸಂಗ್ರಹಿಸಿ ಇಟ್ಟುಕೊಳ್ಳುವಂತಹ ಕೆರೆಗಳು ದಕ್ಷಿಣ ಭಾರತದಲ್ಲಿ ಬಹಳಷ್ಟು ಸಿಗ್ತವೆ ಅಂತ ಸಿ ವಿ ರಾಮನ್ ಅವರು ಹೇಳ್ತಾರೆ. ಆ್ಯಂಡ್ ಹಿ ಆಲ್ಸೋ ಸೇಸ್ ಈ ಕೆರೆಗಳು ಪ್ಲೇ ಆ್ಯನ್ ಇಂಪಾರ್ಟೆಂಟ್ ರೋಲ್ in South Indian agriculture because the main produce of this area, rice, is grown by using the water of these tanks. ಈ ಕೆರೆಗಳಲ್ಲಿ ಸಂಗ್ರಹವಾಗುವಂತಹ ನೀರನ್ನು ಉಪಯೋಗಿಸಿಕೊಂಡು ದಕ್ಷಿಣ ಭಾರತದಲ್ಲಿ ಅಕ್ಕಿಯನ್ನು ಬೆಳೀತಾರೆ ಅಂತ ಸಿ ವಿ ರಾಮನ್ ಅವರು ಹೇಳ್ತಾರೆ. ನೆಕ್ಸ್ಟ್ ಪಾಯಿಂಟ್ ಈಸ್ ದ ಮೋಸ್ಟ್ ರಿಮಾರ್ಕೆಬಲ್ ಫ್ಯಾಕ್ಟ್ ಅಬೌಟ್ ವಾಟರ್ ಈಸ್ ಇಟ್ಸ್ ಪವರ್ ಟು ಕ್ಯಾರಿ ಸಿಲ್ಟ್ ಇನ್ ಸಸ್ಪೆನ್ಷನ್. ನೀರಿಗೆ ಬಹಳಷ್ಟು ಶಕ್ತಿ ಇದೆ ಅನ್ನುವಂಥ ವಿಚಾರವನ್ನು ಸಿ ವಿ ರಾಮನ್ ಅವರು ಹೇಳ್ತಾರೆ. ವಾಟರ್ ಹ್ಯಾಸ್ ಲಾಟ್ ಆಫ್ ಪವರ್ ಟು ಕ್ಯಾರಿ ಸಿಲ್ಟ್ ವಿತ್ ಇಟ್. ವೆನ್ ಇಟ್ ರೇನ್ಸ್ ಇನ್ ದ ಅಪ್ಪರ್ ಕ್ಯಾಚ್ಮೆಂಟ್ ಏರಿಯಾ ಆಫ್ ಅ ರಿವರ್, ಇಟ್ ಬ್ರಿಂಗ್ಸ್ ವಿತ್ ಇಟ್ the silt or the fertile soil with it, and it lands it in downstream of a river. ಒಂದು ನದಿ ಮುಖಜ ಭೂಮಿಯಲ್ಲಿ ಬಿದ್ದಂತಹ ಮಳೆಯಿಂದ ಆ ಪ್ರದೇಶದಲ್ಲಿರುವಂತಹ ಫಲವತ್ತಾದಂತಹ ಮಣ್ಣನ್ನು ನೀರು ತನ್ನೊಂದಿಗೆ ತೆಗೆದುಕೊಂಡು ಬಂದು ನದಿಯ ಕೆಳಭಾಗದಲ್ಲಿರುವಂತಹ ಪ್ರದೇಶಗಳಲ್ಲಿ ಆ ಮಣ್ಣನ್ನು ಬಿಟ್ಟು ಅಲ್ಲಿರುವಂತಹ ಭೂಮಿ ಫಲವತ್ತಾಗ್ತದೆ ಅಂತ ಸಿ ವಿ ರಾಮನ್ ಅವರು ಹೇಳ್ತಾರೆ. ಆ್ಯಂಡ್ ಹಿ ಆಲ್ಸೋ ಟಾಕ್ಸ್ ಅಬೌಟ್ ದ ಪವರ್ ಆಫ್ ವಾಟರ್, ನೀರಿನ ಶಕ್ತಿಯ ಕುರಿತು ಅವರು ಮಾತನಾಡ್ತಾರೆ. ಹಿ ಸೇಸ್ ಸ್ವಿಫ್ಟ್ಲಿ ಫ್ಲೋಯಿಂಗ್ ವಾಟರ್ ಕ್ಯಾನ್ ಕ್ಯಾರಿ ವೆರಿ ಲಾರ್ಜ್ ಆ್ಯಂಡ್ ಹೆವಿ ಪಾರ್ಟಿಕಲ್ಸ್ ವಿತ್ ಇಟ್. ಮಳೆಗಾಲದಲ್ಲಿ ಹರಿಯುವಂಥ ಹಳ್ಳಗಳನ್ನು ನಾವು ನೋಡಿದ್ದೇವೆ. ಆ ಹಳ್ಳಗಳು ತಮ್ಮೊಂದಿಗೆ ಬೃಹದಾಕಾರದ ಕಲ್ಲುಗಳನ್ನು, ಕಟ್ಟಿಗೆ ತುಣುಕುಗಳನ್ನು ಕೂಡ ತೆಗೆದುಕೊಂಡು ಬರ್ತದೆ. ಅಷ್ಟು ಶಕ್ತಿ ನೀರಿಗೆ ಇದೆ ಅನ್ನುವಂತಹ ವಿಚಾರವನ್ನು ಸರ್ ಸಿ ವಿ ರಾಮನ್ ಟೆಲ್ಸ್ ಇನ್ ದಿಸ್ ಲೆಸನ್. ಆ್ಯಂಡ್ ವೆನ್ silt laden water mixes with the salt water of the sea, there is a rapid precipitation of the suspended matter. ಈ ಮಳೆಯ ನೀರು when it merges with the sea water, it loses its capacity, he says. The color of the water changes successively from the muddy red or brown of silt through varying shades of yellow and green, finally to the blue of the deep sea. When the rainwater reaches the sea, it changes its color because of the salt in the sea water. ಸಮುದ್ರದ ನೀರಿನಲ್ಲಿರುವಂತಹ ಉಪ್ಪಿನ ಗುಣ ಮಳೆಯ ನೀರಿನ ಬಣ್ಣವನ್ನು ಕೂಡ ಬದಲಿಸ್ತದೆ ಅಂತ ಸಿ ವಿ ರಾಮನ್ ಅವರು ಹೇಳ್ತಾರೆ. A large land is formed by silt thus deposited. Such land is very fertile. ಯಾವ ನದಿ ಸಮುದ್ರ ಮತ್ತು ನದಿಯ ಮಧ್ಯೆ ಇರುವಂತಹ ಒಂದು ಪ್ರದೇಶದಲ್ಲಿ ಬಹಳಷ್ಟು ಫಲವತ್ತಾದಂತಹ ಮಣ್ಣು ಕೂಡ್ತದೆ, ಆನಂತರ ಅಲ್ಲಿರುವಂತಹ ಪ್ರದೇಶ ಬಹಳಷ್ಟು ಫಲವತ್ತಾಗಿರ್ತದೆ ಅಂತ ಸಿ ವಿ ರಾಮನ್ ಅವರು ಹೇಳ್ತಾರೆ. The flow of water plays a great part in this process. Sometimes it can be destructive also. And he also talks about the destructive power of water. ನೀರಿಗೆ ಇರುವಂತಹ ಭಯಾನಕ ಶಕ್ತಿಯನ್ನು ಕುರಿತು ಕೂಡ ಸಿ ವಿ ರಾಮನ್ ಅವರು ಮಾತನಾಡ್ತಾರೆ. ಆ್ಯಂಡ್ ಹಿ ಸೇಸ್ ಇಟ್ ಕ್ಯಾನ್ ಆಲ್ಸೋ ಕ್ರಿಯೇಟ್ ಅ ಫರ್ಟೈಲ್ ಲ್ಯಾಂಡ್, ಅಟ್ ದ ಸೇಮ್ ಟೈಮ್ ಇಟ್ ಕ್ಯಾನ್ ಡಿಸ್ಟ್ರಾಯ್ ದಟ್ ಲ್ಯಾಂಡ್.
ನೆಕ್ಸ್ಟ್ ಹಿ ಟಾಕ್ಸ್ ಅಬೌಟ್ ಸಾಯಿಲ್ ಇರೋಜನ್. ಸಾಯಿಲ್ ಇರೋಜನ್ ಅಂತಂದರೆ ಮಣ್ಣಿನ ಸವಕಳಿ. ದ ಪ್ರಾಬ್ಲಮ್ ಆಫ್ ಸಾಯಿಲ್ ಇರೋಜನ್ ಈಸ್ ಆಫ್ ಮೇಜರ್ ಸಿಗ್ನಿಫಿಕೆನ್ಸ್. ಭಾರತ ದೇಶದ ವ್ಯವಸಾಯ ಏನು ಎದುರಿಸ್ತಿರುವಂತಹ ಮುಖ್ಯ ತೊಂದರೆಗಳಲ್ಲಿ ಮಣ್ಣಿನ ಸವಕಳಿಯೂ ಕೂಡ ಒಂದು ಅಂತ ಸಿ ವಿ ರಾಮನ್ ಸೇಸ್. ದ ಸಾಯಿಲ್ ಇರೋಜನ್ ಹ್ಯಾಪನ್ಸ್ ಸ್ಟೆಪ್ ಬೈ ಸ್ಟೆಪ್. ಮಣ್ಣಿನ ಸವಕಳಿ ಒಂದೇ ದಿನದಲ್ಲಿ ಆಗುವಂತಹದ್ದು ಅಲ್ಲ, ಇಟ್ ಹ್ಯಾಪನ್ಸ್ ಸ್ಟೆಪ್ ಬೈ ಸ್ಟೆಪ್ ಅಂತ ಸಿ ವಿ ರಾಮನ್ ಸೇಸ್. The cutting up and washing away of earth will make agriculture impossible. When soil erosion happens in a particular area, we cannot grow any crop in that area. ಮಳೆಯ ನೀರಿನ ಜೊತೆಗೆ ಮಣ್ಣು ಕೊಚ್ಚಿಕೊಂಡು ಹೋಯಿತು ಅಂತಂದರೆ ಆ ಪ್ರದೇಶದಲ್ಲಿ ಯಾವುದೇ ರೀತಿಯಾದಂತಹ ಬೆಳೆಗಳನ್ನು ಬೆಳೆಯುವುದು ಅಷ್ಟು ಸುಲಭ ಸಾಧ್ಯ ಅಲ್ಲ ಅಂತ ಸಿ ವಿ ರಾಮಣ್ಣವರು ಹೇಳ್ತಾರೆ. Sudden burst of excessively heavy rain resulting in a large run of surplus water are the principal factor in causing soil erosion. ಮಣ್ಣಿನ ಸವಕಳಿ, how soil erosion happens? It happens when it rains heavily and when there is a sudden burst of water flow. ಯಾವಾಗ ನೀರು ವೇಗವಾಗಿ ಹರಿಯುವುದಕ್ಕೆ ಪ್ರಾರಂಭ ಮಾಡ್ತದೆ ಆವಾಗ ಆ ನೀರು ತನ್ನೊಂದಿಗೆ ಆ ಪ್ರದೇಶದಲ್ಲಿರುವಂತಹ ಮಣ್ಣನ್ನು ಕೂಡ ತೆಗೆದುಕೊಂಡು ಹೋಗ್ತದೆ, ಆವಾಗ ಮಣ್ಣಿನ ಸವಕಳಿ ಆಗ್ತದೆ ಅಂತ ಸಿ ವಿ ರಾಮನ್ ಸೇಸ್. ಹಿ ಸೇಸ್ ಸಾಯಿಲ್ ಇರೋಜನ್ ಈಸ್ ಡೇಂಜರಸ್ ಟು ಅಗ್ರಿಕಲ್ಚರ್. ಮಣ್ಣಿನ ಸವಕಳಿ ಭಾರತದ ವ್ಯವಸಾಯಕ್ಕೆ ಬಹಳಷ್ಟು ತೊಂದರೆಗಳನ್ನು ತಂದೊಡ್ತದೆ ಅನ್ನುವಂತಹ ವಿಚಾರಗಳನ್ನು ಕೂಡ ಸಿ ವಿ ರಾಮನ್ ಸೇಸ್. ಸಮ್ ಮೆಜರ್ಸ್ ಕ್ಯಾನ್ ಬಿ ಟೇಕನ್ ಟು ಚೆಕ್ ಸಾಯಿಲ್ ಇರೋಜನ್. ಹಾಗಾದರೆ ವಾಟ್ ಆರ್ ದ measures we are supposed to take to stop soil erosion? ಮಣ್ಣಿನ ಸವಕಳಿಯನ್ನು ತಡೆಯುವುದಕ್ಕೆ ನಾವು ಏನೆಲ್ಲ ಮಾಡಬಹುದು ಅಂತ ಕೂಡ ವಿಚಾರಗಳನ್ನು ಕೂಡ ಸಿ ವಿ ರಾಮನ್ ಟಾಕ್ಸ್ ಅಬೌಟ್. ಹಿ ಸೇಸ್ ಟೆರೇಸಿಂಗ್ ಆಫ್ ದ ಲ್ಯಾಂಡ್, ಕನ್ಸ್ಟ್ರಕ್ಷನ್ ಆಫ್ ಬಂಡ್ಸ್ ಟು ಚೆಕ್ ದ ಫ್ಲೋ ಆಫ್ ವಾಟರ್, ಸಿ ವಿ ರಾಮನ್ ಸೇಸ್ that we must do terracing of the land. ಅಂದರೆ ಭೂ ಹಿಡುವಳಿಗಳನ್ನು, ಭೂಮಿಗಳನ್ನು, ಹೊಲಗಳಲ್ಲಿ ಸಣ್ಣ ಸಣ್ಣ ಒಡ್ಡುಗಳನ್ನು, ಬದುಗಳನ್ನು ನಿರ್ಮಾಣ ಮಾಡಬೇಕು ಅಂತ ಸಿ ವಿ ರಾಮಣ್ಣವರು ಹೇಳ್ತಾರೆ. ಆ್ಯಂಡ್ ಅಟ್ ದ ಸೇಮ್ ಟೈಮ್ ಹೊಲಗಳಲ್ಲಿ ಹರಿಯುವಂಥ ಹಳ್ಳಗಳಿಗೂ ಕೂಡ ಸಣ್ಣ ಸಣ್ಣ ಚೆಕ್ ಡ್ಯಾಮ್ಗಳನ್ನು ನಿರ್ಮಾಣ ಮಾಡಬೇಕು. ಆನಂತರ ಆ ಚೆಕ್ ಡ್ಯಾಮ್ಗಳ ಸುತ್ತಲೂ ಪ್ಲ್ಯಾಂಟೇಷನ್ ಮಾಡಬೇಕು, ಗಿಡ ಮರಗಳನ್ನು ಬೆಳಿಬೇಕು ಅಂತ ಹಿ ಸೇಸ್. ಸಚ್ ಪ್ರಾಕ್ಟೀಸ್ ವಿಲ್ ಅವಾಯ್ಡ್ ಸಾಯಿಲ್ ಇರೋಷನ್. ಈ ರೀತಿಯಾದಂತಹ ಒಂದು ವ್ಯವಸ್ಥೆ ಮಣ್ಣಿನ ಸವಕಳಿಯನ್ನು ತಡೆಗಟ್ಟುತ್ತದೆ ಅನ್ನುವಂತಹ ವಿಚಾರಗಳನ್ನು ಹಿ ಸೇಸ್. ವಾಟರ್ ಈಸ್ ಅ ಬೇಸಿಸ್ ಆಫ್ ದ ಆಲ್ ಲೈಫ್. ಭೂಮಿಯ ಮೇಲೆ ಇರುವಂತಹ ಎಲ್ಲ ಜೀವಿಗಳಿಗೂ ಕೂಡ ನೀರು ಬಹಳಷ್ಟು ಅವಶ್ಯಕವಾಗಿದೆ. ಎವ್ರಿ ಅನಿಮಲ್ ಆ್ಯಂಡ್ ಪ್ಲ್ಯಾಂಟ್ ಕಂಟೇನ್ ವಾಟರ್ ಇನ್ ಇಟ್ಸ್ ಬಾಡಿ. ಭೂಮಿಯ ಮೇಲೆ ಇರುವಂತಹ ಆಲ್ ದ ಅನಿಮಲ್ಸ್ ಆ್ಯಂಡ್ ಪ್ಲ್ಯಾಂಟ್ಸ್ ಕಂಟೇನ್ a percentage of water in its body. If there is no water in animal's body or plant's body, there will not be any activity, and nothing is possible without water in our life. ನೀರಿಲ್ಲದೆ ಏನನ್ನೂ ಕೂಡ ಮಾಡುವುದಕ್ಕೆ ಸಾಧ್ಯ ಇಲ್ಲ ಅನ್ನುವಂತಹ ವಿಚಾರಗಳನ್ನು ಸಿ ವಿ ರಾಮಣ್ಣವರು ಹೇಳ್ತಾರೆ. ಹಿ ಸೇಸ್ ವಾಟರ್ ಈಸ್ ನೆಸಸರಿ ಫಾರ್ ಎನಿಮಲ್ ಲೈಫ್. ಜೀವ ಸಂಕುಲ ಭೂಮಿಯ ಮೇಲೆ ಬದುಕಬೇಕಾಯಿತು ಅಂತಂದರೆ ನೀರು ಬಹಳಷ್ಟು ಅವಶ್ಯಕವಾಗಿದೆ. ದ ಮಾಯ್ಸ್ಟ್ ಇನ್ ದ ಸಾಯಿಲ್ ಈಸ್ ನೆಸಸರಿ ಫಾರ್ ದ ಗ್ರೋತ್ ಆಫ್ ಪ್ಲ್ಯಾಂಟ್ಸ್ ಆ್ಯಂಡ್ ಟ್ರೀಸ್. ದೇರ್ ಮಸ್ಟ್ ಬಿ ಮಾಯ್ಸ್ಟ್ ಇನ್ ದ ಸಾಯಿಲ್ so that we can grow plants and trees, so that we can grow food, sufficient food for human beings on earth. So the conservation and utilization of water is most important for human welfare. He says for human welfare we are supposed to take measures to conserve water, and also we are supposed to utilize water limitedly. Indian agriculture depends on rainfall.
as we all know, Indian agriculture is largely dependent upon the rainfall. But the problems of soil erosion and irregular rainfall are closely connected with each other. Nowadays, irregularly rainfall is happening in India, and such a rainfall will cause soil erosion. ಏನು ಹೊತ್ತಿಗೆ ಮಳೆ ಆಗದೇ ಇರುವುದು, ಅನಂತರ ಮಳೆಗಾಲದಲ್ಲಿ ಬೇಸಿಗೆ ಥರ ಬಿಸಿಲಿರುವುದು, ಬೇಸಿಗೆ ಕಾಲದಲ್ಲಿ ಸಡನ್ ಆಗಿ ಮಳೆ ಬರುವಂತಹ ಘಟನೆಗಳೇನಾಗ್ತಾ ಇದ್ದಾವೆ, ಇವುಗಳಿಂದಲೂ ಕೂಡ ಮಣ್ಣಿನ ಸವಕಳಿ ಆಗ್ತದೆ ಅಂತ ಸಿ ವಿ ರಾಮಣ್ಣ ಅವರು ಹೇಳ್ತಾರೆ. By preventing soil erosion, we can conserve and keep the water where it is wanted. If we are able to prevent soil erosion, we will be able to keep the water where it is wanted. ಒಂದು ವೇಳೆ ನಾವು ಮಣ್ಣಿನ ಸವಕಳಿಯನ್ನು ತಡೆಗಟ್ಟಿದ್ದೇ ಆದಲ್ಲಿ ನೀರು ಭೂಮಿಯಲ್ಲಿ ಇರುವಂತಹ ನೀರಿನ ಮಟ್ಟ ಅಂದರೆ ಗ್ರೌಂಡ್ ವಾಟರ್ ಲೆವೆಲ್ ವಿಲ್ ಬಿ ಇನ್ಕ್ರೀಸ್ಡ್, he says. So the collection and utilization of rainwater is very important. So we must follow the rainwater harvesting system. ಮಳೆ ನೀರಿನ ಕೊಯ್ಲನ್ನು ನಾವು ಮಾಡಬೇಕು. ಮಳೆ ನೀರು ಕೊಯ್ಲನ್ನು ಮಾಡದೇ ಹೋದರೆ ಮುಂದೆ ಬರುವಂತಹ ಕಾಲಗಳಲ್ಲಿ ಮನುಷ್ಯ ನೀರಿಗಾಗಿಯೇ ಹೊಡೆದಾಟವನ್ನು ಮಾಡಬೇಕಾಗ್ತದೆ ಅನ್ನುವಂತಹ ವಿಚಾರಗಳನ್ನು ಕೂಡ ಸಿ ವಿ ರಾಮಣ್ಣವರು ಹೇಳ್ತಾರೆ. Much of the water flows down the streams and rivers, and thus a large quantity of water is lost. He says, ಮಳೆಗಾಲದಲ್ಲಿ ಬಿದ್ದಂತಹ ಮಳೆಯಿಂದ ಹಳ್ಳಗಳು, ಕೊಳ್ಳಗಳು, ನದಿಗಳು ತುಂಬಿ ಹರಿದು ಆ ನೀರೆಲ್ಲ ಎಲ್ಲಿ ಹೋಗ್ತಾ ಇದೆ ಅಂತಂದರೆ ಸಮುದ್ರದ ಉಪ್ಪು ನೀರಿನಲ್ಲಿ ಹೋಗಿ ಅದೆಲ್ಲ ವೇಸ್ಟ್ ಆಗ್ತಾ ಇದೆ. ಅಂತಹ ನೀರನ್ನು ನಾವು ಸಂಗ್ರಹಿಸಿಟ್ಟುಕೊಂಡು ಬೇಸಿಗೆ ಕಾಲದಲ್ಲಿ ಯಾವಾಗ ನೀರಿನ ಅವಶ್ಯಕತೆ ಬಹಳ ಇರ್ತದೆ ಆವಾಗ ಅದನ್ನು ನಾವು ಉಪಯೋಗಿಸ್ಕೊಳ್ಬೇಕು ಅಂತ ಸಿ ವಿ ರಾಮನ್ ಸೇಸ್. And he talks about well-planned action, and that well-planned action is about preventing soil erosion and collecting rainwater and utilizing the rainwater effectively. Vast area of land could be turned into fertile and prosperous country by courageous and well-planned action. If we have a courageous and well-planned action, we can turn a vast area of land into a fertile and prosperous land. He says, ನಾವು ಒಂದು ವೇಳೆ ಒಂದು ಉತ್ತಮವಾದಂತಹ ಆ್ಯಕ್ಷನನ್ನು ತೆಗೆದುಕೊಂಡಿದ್ದೇ ಆದಲ್ಲಿ ಮಳೆ ನೀರನ್ನು ಕೊಯ್ಲು ಮಾಡುವಲ್ಲಿ ಹಾಗೂ ಮಣ್ಣಿನ ಸವಕಳಿಯನ್ನು ತಡೆಗಟ್ಟುವಲ್ಲಿ ಒಂದು ದೃಢವಾದಂತಹ ನಿರ್ಧಾರವನ್ನು ತೆಗೆದುಕೊಂಡದ್ದೇ ಆದರೆ ಭೂಮಿಯ ಮೇಲಿರುವಂತಹ ಸಾಕಷ್ಟು ಭೂಮಿಯನ್ನು ಫಲವತ್ತಾದಂತಹ ಭೂಮಿಯನ್ನಾಗಿ ಪರಿವರ್ತಿಸಬಹುದು ಅಂತ ಸಿ ವಿ ರಾಮಣ್ಣ ಅವರು ಹೇಳ್ತಾರೆ. He says, the systematic planting of suitable trees is the urgent need of India. He says, what is the need of the hour for India is to plant suitable trees systematically. ಮಳೆ ನೀರು ಹರಿದು ಹೋಗುವುದನ್ನು ತಡೆಯುವಂತಹ ಮರಗಳನ್ನು ಹಾಗೂ ಮಣ್ಣಿನ ಸವಕಳಿಯನ್ನು ತಡೆಗಟ್ಟುವಂತಹ ಮರಗಳನ್ನು ನಾವು ಪ್ಲ್ಯಾಂಟ್ ಮಾಡಬೇಕು. ಹಾಗೂ ಆ ಮರಗಳಿಂದ ಮಣ್ಣಿನ ಸವಕಳಿ ತಡೆಗಟ್ಟಿದಂತಾಗ್ತದೆ, ಮಳೆ ನೀರಿನ ಕೊಯ್ಲು ಮಾಡಿದಂತಾಗ್ತದೆ, ಹಾಗೂ ಭೂಮಿಯ ಫಲವತ್ತತೆಯನ್ನು ಹೆಚ್ಚು ಮಾಡಿದಂತಾಗ್ತದೆ ಅಂತ ಸಿ ವಿ ರಾಮನ್ ಸೇಸ್. Such plantation would directly and indirectly prove a source of wealth to the country. ಭಾರತ ದೇಶಕ್ಕೆ ಪ್ರಾಕೃತಿಕವಾಗಿರುವಂತಹ ಸಾಕಷ್ಟು ಸಂಪತ್ತು ಇದೆ. ಅಂತಹ ಸಂಪತ್ತನ್ನು ರಕ್ಷಣೆ ಮಾಡಿಕೊಳ್ಳುವುದಕ್ಕೆ ವಿ ಆರ್ ಸಪೋಸ್ ಟು ಡೂ ಪ್ಲಾಂಟೇಷನ್ ಆಫ್ ಟ್ರೀಸ್. ಮರಗಳನ್ನು ನೆಡುವುದು ಭಾಳಷ್ಟು ಅವಶ್ಯಕವಾಗಿದೆ ಅಂತ ಸಿ ವಿ ರಾಮನ್ ಸೇಸ್. ದೇ ವುಡ್ ಚೆಕ್ ಸಾಯಿಲ್ ಇರೋಷನ್ ಆ್ಯಂಡ್ ಕನ್ಸರ್ವ್ ದ ರೇನ್ಫಾಲ್ ಆಫ್ ದ ಕಂಟ್ರಿ. If we do a systematic plantation in India, those trees will protect or will prevent soil erosion.
ನಾವು ಮರಗಳನ್ನು ನೆಟ್ಟಿದ್ದೇ ಆದಲ್ಲಿ ಆ ಮರಗಳು ಮಣ್ಣಿನ ಸವಕಳಿಯನ್ನು ತಡಿತವೆ ಹಾಗೂ ಮಳೆ ನೀರನ್ನು ಕೂಡ ಸಂರಕ್ಷಣೆ ಮಾಡಿಟ್ಕೊಳ್ಳುವಂತಹ ಕೆಲಸವನ್ನು ಆ ಮರದ ಬೇರುಗಳು ಮಾಡ್ತವೆ ಅಂತ ಸಿ ವಿ ರಾಮನ್ ಅವರು ಹೇಳ್ತಾರೆ. And he says water is the commonest of liquid, but it is also the most uncommon of liquid with amazing properties. ನೀರು ಭೂಮಿಯ ಮೇಲೆ ಲಭ್ಯವಿರುವಂತಹ ಸಾಕಷ್ಟು ದ್ರವ ವಸ್ತುಗಳಲ್ಲಿ ಇದು ಕೂಡ ಒಂದು. ಬಟ್ ಇಟ್ ಈಸ್ ಯುನಿಕ್ಲಿ ಅನ್ಕಾಮನ್ ಬಿಕಾಸ್ ಆಫ್ ಇಟ್ಸ್ capacity, because of its power, because of the properties which are there in the water. These properties are responsible for its unique power of maintaining animal and plant life. Because of the amazing properties which are there in water, the animal and plant life on earth is protected. Otherwise, animal and plant life will be destroyed in the forthcoming times. The investigation of the nature and properties of water is therefore of the highest scientific interest. At the end of the essay, C V Raman says that scientists have lot of opportunities to come forward and propose the water conservation methods and rainfall harvesting methods to the country called India, so that Indian land is protected, Indian soil is protected, and animal and plant life on earth, animal and plant life in India can be protected if we have a scientific method in protecting, conserving, utilizing rainwater as well soil of the land. And he says there is a huge area of interest for scientific research and development in this area. Thank you very much. We will continue in our next class. Thank you.